ಹಾಯ್ ಫ್ರೆಂಡ್ಸ್, ನಾವಿವತ್ತು ಕಬ್ಬನ್ ಪಾರ್ಕ್ ಹೋಗ್ತಾಯಿದ್ದೀವಿ. ನಾವು ಮೆಟ್ರೋದಲ್ಲಿ ಹೋಗ್ತಾಯಿದ್ದೀವಿ. ಖುಷಿ ತುಂಬಾ ಹ್ಯಾಪಿಯಾಗಿದ್ದಾಳೆ. ಏಕೆಂದರೆ ಅವಳಿಗೆ ಆಟ ಆಡೋದು ಅಂದರೆ ತುಂಬಾ ಇಷ್ಟ. ಅದಲ್ಲದೆ ಅವಳಿಗೆ ಮೆಟ್ರೋದಲ್ಲಿ ಹೋಗಬೇಕು ಅಂದರೆ ತುಂಬಾ ಇಷ್ಟ. ಯಾವಾಗಲೂ ಕೇಳ್ತಾಳೆ, ನಾನು ಮೆಟ್ರೋದಲ್ಲಿ ಹೋಗಬೇಕು ಅಂತ. ಅದಕ್ಕಾಗಿ ನಾವು ಮೆಟ್ರೋದಲ್ಲೇ ಹೋಗ್ತಾಯಿದ್ದೀವಿ. ಮತ್ತು ಅವಳು ನಾನೇ ಇಡಬೇಕು ಮೆಟ್ರೋದಲ್ಲಿ, ನಾನು ಕಾಯಿನ ಅದನ್ನಲ್ಲಿ ಇಟ್ಬಿಟ್ಟು ಹೋಗಬೇಕು ಅಂತ ಅವಳ ಅಪ್ಪಂಗೆ ಹೇಳ್ತಾಳೆ. ಮತ್ತು ಅದೇ ಥರ ಅವ್ರ ಅಪ್ಪ ಇಟ್ಬಿಟ್ಟು ಕರ್ಕೊಂಡು ಹೋಗ್ತಾಳೆ. ಪ್ರತಿಯೊಂದೂ ಎಂಜಾಯ್ ಮಾಡ್ತಾಳೆ ಅವಳು. ಪ್ರತಿಯೊಂದೂ ನಾನು ಮಾಡಬೇಕು, ನೋಡಬೇಕು, ಕಲಿಬೇಕು ಅಂತ ತುಂಬಾ ಇಷ್ಟ ಅವಳಿಗೆ. ನಾವು ಹೋದ್ವಿ, ಮೆಟ್ರೋನು ಬಂತು. ಜಸ್ಟ್ ಬೇಗನೆ ಹೋದ್ವಿ ನಾವು ಅವತ್ತು. ನಾವು ಫಸ್ಟು ಬಾಲಭವನಕ್ಕೆ ಹೋದ್ವಿ. ಅಲ್ಲಿ ಟಿಕೆಟ್ ತೊಗೊಂಡು ಒಳಗಡೆ ಹೋದ್ವಿ. ನಾವು ಸಂಡೇ ಹೋಗಿದ್ರಿಂದ ತುಂಬಾ ರಶ್ ಇತ್ತಲ್ಲಿ. ನೋಡ್ಬೋದು ಎಷ್ಟು ಕಾರ್ಸ್ ಇದೆ ಅಂದರೆ ತುಂಬಾ ಕಾರ್ಸ್ ಇದೆ. ಖುಷಿ ಕೇಳ್ತಾಯಿದ್ಲು, ಇದು ಯಾವ ಕಾರು, ಇದು ಯಾವ ಕಾರು ಅಂತ ಕೇಳ್ತಾನೇ ಇದ್ಲು. ಅವರಪ್ಪ ಒಂದೊಂದೇ ಕಾರ್ದು ನೇಮ್ ಹೇಳ್ತಾನೆ ಬರ್ತಾಯಿದ್ರು. ತುಂಬ ಅಂದರೆ ತುಂಬ ಜನ ಇದ್ದರು ಅವತ್ತು. ಯಾಕೆಂದರೆ ಸಂಡೇ ಆಗಿರೋದ್ರಿಂದ ಎಲ್ಲರೂ ಮಕ್ಳನ್ನ ಕರ್ಕೊಂಡು ಅಲ್ಲಿಗೆ ಬಂದಿದ್ರು ಆಟ ಆಡೋದಕ್ಕೆ. ಅದಲ್ಲದೆ ನೋಡಿ, ಅಲ್ಲಿ ನಿಮಗೆ ಕಾಣ್ಬೋದು ಒಂದು ದೇವರು ಆ ಥರ ಹಳ್ಳಿ ಕಡೆ ಬರ್ತಿತ್ತು. ಬಟ್ ಅಲ್ಲಿ ನಾವು ನೋಡಿದ್ವಿ, ಹಂಗೆ ಝೂಮ್ ಆಗ್ತೆ, ಬಟ್ ಅಲ್ಲಿ ನೀಟಾಗಿ ಕಾಣ್ತಾ ಇಲ್ಲ ನಮಗೆ. ಮತ್ತು ಚಾಟಿನಲ್ಲಿ ಹೊಡ್ಕೊಳ್ಳೋದು ಅದೆಲ್ಲ. ಇಲ್ಲಿ ನೋಡಿ ಬಾಲಭವನ. ಖುಷಿಗಂತೂ ತುಂಬಾ ಹ್ಯಾಪಿಯಾಗಿ ಹೋಗ್ಬಿಟ್ಲು ಅವತ್ತು. ಎಲ್ಲ ಗೇಮ್ಸ್ನೂ ಆಡಿದ್ಲು ಸಹ ಅವಳು. ಮತ್ತು ಇದು ಫಸ್ಟು ನಾವು ಟಿಕೆಟ್ ತೊಗೊಂಡಿದ್ವಿ, ಟ್ರೈನು ಮತ್ತು ಬೋಟಿಂಗ್ ಅಂತ ಎಂಟ್ರೆನ್ಸ್ ಫೀಸ್. ಫಸ್ಟು ಟ್ರೈನಲ್ಲಿ ಹೋದ್ವಿ. ಟ್ರೈನಲ್ಲಿ ಏನಂದರೆ ಫುಲ್ಲು ಆ ಬಾಲಭವನ ಒಳಗಡೆ ಏನೇನು ಗೇಮ್ಸ್ ಎಲ್ಲ ಇರುತ್ತೋ ಒಂದು ರೌಂಡು ಹಾಕ್ಕೊಬರ್ತಾರೆ. ಒಂದು 5 ಮಿನಿಟ್ಸ್ ಅನಿಸುತ್ತೆ ಅಷ್ಟೇ. ಅದಕ್ಕೆ 30 ರುಪೀಸ್, ಅಡಲ್ಟ್ಗೆ 30 ರುಪೀಸು, ಮಕ್ಕಳಿಗೆ ಏನು ಫೀಸ್ ಇರಲ್ಲ ಆ್ಯಕ್ಚುಲಿ. ಮತ್ತು ಇದು ಬೋಟಿಂಗು ಟ್ರೈನಲ್ಲಿ ಹೋಗ್ಬೇಕಾದ್ರೆ ಕಾಣುತ್ತೆ ಅಲ್ಲಿ. ಇದು ಕೆನಲ್ಲು. ಬೋಟಿಂಗ್ ಟ್ರೈನಲ್ಲೂ ಸಹ ಕೆನಲ್ ಮಾಡಿದ್ದಾರೆ. ಯಾಕೆಂದರೆ ಪ್ರತಿಯೊಂದೂ ಮಕ್ಕಳಿಗೆ ಅರ್ಥ ಆಗಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ. ಎಷ್ಟು ಎಂಜಾಯ್ ಮಾಡ್ತಾಯಿದ್ಲು ಖುಷಿ ಅಂದರೆ, ಅಮ್ಮ ಇದೇನು ಪ್ರತಿಯೊಂದೂ ಕೇಳ್ತಾಯಿದ್ಲು, ಹ್ಯಾಪಿಯಾಗಿದ್ಲು. ನನಗೆ ಅದಂದರೆ ತುಂಬ ಇಷ್ಟ. ಅದರಲ್ಲಿ ಹೋಗೋಣ ಅಂತ. ಮತ್ತು ಅಲ್ಲಿ ಕೆಲವು ಮಕ್ಕಳೆಲ್ಲ ಆಟ ಆಡ್ತಾಯಿದ್ರು ಆಲ್ರೆಡಿ ಒಳಗಡೆ. ಬೇಗ ಬಂದಿರ್ತಾರಲ್ಲ ಅವರು. 10:30ಗೆಲ್ಲ ಸ್ಟಾರ್ಟ್ ಆಗುತ್ತೆ. ನಾವು ಆಲ್ಮೋಸ್ಟ್ 11:30 ಅನಿಸುತ್ತೆ ಆಗ ಹೋದ್ವಿ. ಕ್ಯೂ ಇತ್ತು, ಬಟ್ ಟಿಕೆಟ್ ಎಲ್ಲ ಸಿಕ್ತು. ಅಲ್ಲಿ ನೋಡಿ, ಇಲ್ಲೆಲ್ಲ ಒಳಗಡೆ ಎಲ್ಲ ಗೇಮ್ಸ್ ಇರುತ್ತೆ. ಮಕ್ಳಿಗೆ ಆಟ ಆಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಸಂಡೇ ಸ್ವಲ್ಪ ರಶ್ ಇರುತ್ತೆ. ನಾವು ವೀಕ್ ಡೇಸಲ್ಲಿ ಹೋಗಬೇಕು. ವೀಕೆಂಡಲ್ಲಿ ಆಫ್ಕೋರ್ಸ್ ಜಾಸ್ತಿ ಜನ ಇದ್ದೇ ಇರ್ತಾರೆ. ನಾವು ಮತ್ತು ಅಲ್ಲಿ ಒಳಗಡೆ ಹೋಗ್ಬಿಟ್ಟು ಖುಷಿ ನನಗೆ ಜ್ಯೂಸ್ ಬೇಕು ಅಂತ ಅಂತಿದ್ಲು. ಅವಳು ಫಾಂಟ ತೊಗೊಂಡ್ಳು. ಹೇಳ್ಬೇಕು ಅಂದರೆ ಅವಳು ಎಲ್ಲ ಥರದ್ದನ್ನೂ ಟ್ರೈ ಮಾಡ್ತಾಳೆ. ಅದು ನಾವಂದರೆ ಪರ್ಟಿಕ್ಯುಲರಾಗಿ ಒಂದು ಫಿಕ್ಸ್ ಆಗಿರ್ತೀವಿ. ಆ ಥರ ಅಲ್ಲ, ಅವಳು ಎಲ್ಲನೂ ಟೇಸ್ಟ್ ನೋಡಬೇಕು ಅಂತ. ತಮ್ಮಗೂ ಸಹ ಟೇಸ್ಟ್ ನೋಡೋದಕ್ಕೆ ಕೊಡ್ತಾಳೆ ಸ್ವಲ್ಪ. ಅವನು ಅಷ್ಟೇ, ಎಲ್ಲದನ್ನೂ ಇಷ್ಟಪಡ್ತಾನೆ, ಎಲ್ಲನೂ ಟೇಸ್ಟ್ ನೋಡ್ತಾನೆ ಮತ್ತು ಕುಡಿತಾನೆ, ಎಲ್ಲನೂ ಕುಡಿತಾನೆ ಕೂಡ. ಹೇಳ್ತಾ ಇದ್ದಾಳೆ, ಸ್ವಲ್ಪ ಕುಡಿ ಅಂತ. ಮತ್ತು ಅವರಪ್ಪ ಐಸ್ ಕ್ರೀಮ್ ತೊಗೊಂಡ್ರು. ಅದನ್ನು ಸಹ ಅವರಪ್ಪ ಟೇಸ್ಟ್ ಮಾಡಿಸಿದ್ರು ಅವನಿಗೆ. ಈ ಖುಷಿಯಿಂದ ತಿಂದ. ಮತ್ತು ಅಲ್ಲಿ ಸ್ವಲ್ಪ ಆಟ ಆಡಿದ್ರು ಇಬ್ಬರು, ಖುಷಿ ಮತ್ತು ಜಯಂತಿ ಇಬ್ಬರು ಸ್ವಲ್ಪ ಹೊತ್ತು ತುಂಬಾ ಆಟ ಆಡಿದ್ರು. ಅವಳಿಗಂತೂ ಆಟ ಡ್ಯಾನ್ಸು, ಎಲ್ಲೋದ್ರೂ ಡ್ಯಾನ್ಸು. ಅವನು ಓಡೋಗ್ತಿದ್ರೆ ಕರ್ಕೊಬರೋದು, ಹೋಗೋದು, ಬಿಡೋದು. ಬಟ್ ಅವ್ನಿಗೆ ಹಿಡ್ಕೋಬಾರ್ದು, ಅವನು ಫ್ರೀಯಾಗಿರ್ಬೇಕು ಯಾವಾಗಲೂ. ಅವನಿಗೆ ಅಲ್ಲೆಲ್ಲ ತುಂಬ ಜಾಗ ಇರೋದ್ರಿಂದ, ಎಲ್ಲರೂ ಓಡಾಡ್ತಿರೋದ್ರಿಂದ, ಅವನು ಫಸ್ಟ್ ಟೈಮ್ ಹೊರಗಡೆ ಹೋಗಿರೋದ್ರಿಂದ ಎಲ್ಲರೂ ಜನ ನೋಡಿ ಅಲ್ಲೋಗಬೇಕು, ಇಲ್ಲೋಗಬೇಕು, ಅಲ್ಲಿ ನೋಡಬೇಕು ಅನ್ನೋದು ತುಂಬಾ ಇತ್ತು. ನೋಡಿ, ಮತ್ತೆ ಐಸ್ ಕ್ರೀಮ್ ನನಗೆ ಬೇಕು ಅಂತ ತಿಂತಾ ಇದ್ದಾನೆ. ಹಾಗೆ ಐಸ್ ಕ್ರೀಮೆಲ್ಲ ತಿಂದು ನಾವು ಬೋಟಿಂಗ್ ಹೋದ್ವಿ. ಇಲ್ಲಿ ಒಂದು ಕ್ಯಾಂಟೀನ್ ಇದೆ, ಅಂದರೆ ಎಲ್ಲ ಫುಡ್ ಐಟಮ್ಸ್ ಎಲ್ಲ ಸಿಗುತ್ತೆ. ನಾವು 2 o'clockಗೆ ತಿಂದ್ವಿ. ಅದಕ್ಕಿಂತ ಮುಂಚೆ ನಾವು ಬೋಟಿಂಗ್ ಹೋದ್ವಿ. ಯಾಕೆಂದರೆ ತುಂಬಾ ರಶ್ ಆಗುತ್ತೆ ಆಮೇಲೆ ಅಂತ ಹೇಳ್ಬಿಟ್ಟು ಫಸ್ಟು ಬೋಟಿಂಗ್ ಮುಗಿಸ್ಕೊಬಂದ್ವಿ ನಾವು. ಬೋಟಿಂಗಲ್ಲಿ ತುಂಬಾ ರಶ್ ಇತ್ತು, ಆದರೂ ಹೋದ್ವಿ. ಸ್ವಲ್ಪ ಒಂದು 15 ಮಿನಿಟ್ಸ್ ವೆಯ್ಟ್ ಮಾಡಿದ್ವಿ ಅನಿಸುತ್ತೆ ನಾವು. ಆಲ್ರೆಡಿ ಲಂಚ್ ಅವರ್ ಬಂತು. ನಾವು ಎಲ್ಲಿ 1 hour ಲೇಟ್ ಆಗುತ್ತೋ ಅಂದ್ಕೊಂಡ್ವಿ. ಬಟ್ ಅಲ್ಲಿ ಏನು ಮಾಡಿದ್ರು ಅಂದರೆ ಟೂ ಬೋಟ್ ಇತ್ತು. ಒಂದನ್ನು ಸ್ಟಾಪ್ ಮಾಡಿದರು, ಮತ್ತು ಇನ್ನೊಂದು ಮೂವ್ ಆಗ್ತಾನೆ ಇತ್ತು. ಅಂದರೆ ಅವರು ಒಬ್ಬರು ಲಂಚ್ಗೆ ಹೋಗಿದ್ರು, ಇನ್ನೊಬ್ಬರು ಬೋಟಲ್ಲಿ ಇದನ್ನು ಮಾಡಿಸ್ತಾಯಿದ್ರು. ಓಕೆ ಬಿಡು, ಲಂಚ್ ಬ್ರೇಕ್ ಏನು ವೇಸ್ಟ್ ಆಗಲ್ಲ ಅಂತ ಹೇಳ್ಬಿಟ್ಟು ಮುಗಿಸ್ಕೊಂಬಂದ್ವಿ. 2:30 ಆಯಿತು ನಮ್ಮದು ಬೋಟಿಂಗ್ ಮುಗಿಯೋದ್ರೊಳಗಡೆ.
ನೋಡಿ ನೀರೊಳಗಡೆ ಹೋಗ್ತಾಯಿದ್ದೀವಿ. ನನಗೆ ಫಸ್ಟ್ ಟೈಮು ನನಗೆ ಭಯ ಅಂತ ಹೇಳ್ತಾ ಇದ್ದೀನಿ. ಬಟ್ ಖುಷಿ ಅಮ್ಮ ಏನಮ್ಮ ಭಯ, ಅವಳು ಒಂದು ಸ್ವಲ್ಪನೂ ಹೆದರಲ್ಲ, ಏನಕ್ಕೂ ಹೆದರಲ್ಲ. ಹೇಳ್ತಾಳೆ ಅಮ್ಮ ನಿನಗೆ ಭಯ ಆಗ್ತಿದೆಯಾ ಈಗ ಅಂತ. ನಂದು ವಿಡಿಯೋ ನೀಟಾಗಿ ಬಂದಿಲ್ಲ ಸ್ವಲ್ಪ, ಆದರೂ ಎಷ್ಟಾಗುತ್ತೆ ಅಷ್ಟು ವಿಡಿಯೋ ಮಾಡಿದ್ದೀನಿ. ಜಯಂತ್ ಅಂತ ಸುಮ್ಮನೆ ನೋಡ್ತಿದ್ದ, ಅವನಿಗೆ ಬೇರೆ ನಿದ್ದೆ ಬೇರೆ ಬಂದಿತ್ತು. ಇದು ಸೈನ್ಸ್ ಪಾರ್ಕು. ಏನು ಗೊತ್ತಾ, ಎಲ್ಲ ಪ್ರತಿಯೊಂದು ಗೇಮ್ನೂ ಟ್ರೈ ಮಾಡಿದ್ಲು. ಇಲ್ಲಿ ಪ್ರತಿಯೊಂದು ಗೇಮ್ಗೂ ಡಿಸ್ಕ್ರಿಪ್ಷನ್ಸ್ ಇದೆ, ಅದರದ್ದೇ ಆದ ಒಂದು ಡಿಸ್ಕ್ರಿಪ್ಷನ್ ಹಾಕಿದ್ದಾರೆ. ಇದೇನೆಂದರೆ ಲೂಪ್ ಟು ಲೂಪು. ಈ ಮೇಲ್ಗಡೆ ಬಾಲ್ನ ನಾವು ಎಷ್ಟು ಫೋರ್ಸಾಗಿ ಬಿಡ್ತೀವೋ ಅದು ಹೋಗಿ ಈ ಹೆಂಡಿಂದ, ಈಗ ಖುಷಿ ಆಗ್ತಾ ಇದ್ದಾಳಲ್ಲ ಬಾಲು, ಆ ಹೆಂಡಿಂದ ಅಪ್ ಟು ಲಾಸ್ಟ್ವರೆಗೂ ಬರಬೇಕು. ಬಟ್ ಬರಲಿಲ್ಲ. ಒಂದು 3 ಟೈಮ್ಸ್ ಟ್ರೈ ಮಾಡಿದ್ಮೇಲೆ ಹಾಕಿದ್ಲು ಅವಳು. ಫುಲ್ ಕಂಪ್ಲೀಟ್ ಮಾಡೋವರೆಗೂ ಅದನ್ನ ಬಿಡಲಿಲ್ಲ ಅವಳು. ಫುಲ್ ಕಂಪ್ಲೀಟ್ ಮಾಡಿ ಹೀಗೆ ನೋಡಿ ಬಂತಲ್ಲ, ಆ ಥರ ಅದು ಅಲ್ಲಿಗೆ ಬಂದುಬಿಟ್ಟು ಕೆಳಗಡೆ ಬೀಳುತ್ತೆ. ನೋಡಿ ಪ್ರತಿಯೊಂದರದನ್ನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತಾರೆ ಅವರು. ಅಲ್ಲೇ ಒಂದು ಬೋರ್ಡಲ್ಲಿ ಚಿಕ್ಕ ಇದರಲ್ಲಿ ಹಾಕಿದ್ದಾರೆ. ಇದು ಮ್ಯಾಗ್ನೆಟ್ ಥರದ್ದು. ಫಸ್ಟು ನಮಗೂ ಅರ್ಥ ಆಗಲಿಲ್ಲ. ಅದಾದಮೇಲೆ ನಾನು ಡಿಸ್ಕ್ರಿಪ್ಷನ್ ನೋಡಿದೆ. ಇದೇನು ಗೊತ್ತಾ, ಮ್ಯಾಗ್ನೆಟ್ ಇರೋದು ಫುಲ್ಲು, ಅದು ಮ್ಯಾಗ್ನೆಟು ನಾವು ಸ್ವಲ್ಪ ಮೂವ್ ಮಾಡಿಬಿಟ್ರೆ ಸಾಕು, ಅದು ಆಕ್ಸಿಲರೇಷನ್ ನಮಗೆ ಗೊತ್ತಾಗಿರುತ್ತೆ. ಒಂದು ಸ್ವಿಂಗ್ ಆಗ್ತಾ ಇರುತ್ತೆ. ಆಗ್ತಾ ಅದು ಸ್ವಲ್ಪ ಜಾಸ್ತಿ ಆಗುತ್ತೆ, ಯಾಕೆಂದರೆ ಮ್ಯಾಗ್ನೆಟ್ ಯಾವ ಸೈಡ್ ಇರುತ್ತೋ ಆ ಸೈಡ್ ಹೋಗೋದು ಬರೋದು ಮಾಡ್ತಾ ಇರುತ್ತೆ. ಅದೆಲ್ಲ ಪ್ರತಿಯೊಂದಕ್ಕೂ ಡಿಸ್ಕ್ರಿಪ್ಷನ್ ಇರುತ್ತೆ ಅಲ್ಲಿ. ಇದ್ರದ್ದು ಅಷ್ಟೇ ಡಿಸ್ಕ್ರಿಪ್ಷನ್ನ ಅಲ್ಲೇ ಸಪ್ರೇಟೆಲ್ಲ ಹಾಕಿದ್ದಾರೆ. ಸ್ವಲ್ಪ ಮೇಂಟೆನೆನ್ಸ್ ಇಲ್ಲ, ಏಕೆಂದರೆ ಮೊನ್ನೆಲ್ಲ ಜೋರು ಮಳೆ ಬಂದಿರೋದ್ರಿಂದ ಸ್ವಲ್ಪ ಅಲ್ಲೆಲ್ಲ ಇದಾಗಿದೆ. ಡಿಸ್ಕ್ರಿಪ್ಷನ್ ಮೇಲೆಲ್ಲ ನೀರು ಧೂಳೆಲ್ಲ ಇರುತ್ತಲ್ಲ, ಅದು ಸ್ವಲ್ಪ ಗಲೀಜಾಗುತ್ತೆ. ಪ್ಲೇ ವಿತ್ ಮ್ಯಾಗ್ನೆಟ್ ಅಂತ ನೋಡಿ ಇಲ್ಲೇ ಡಿಸ್ಕ್ರಿಪ್ಷನ್ಸ್ ಎಲ್ಲ ಕೊಟ್ಟಿರ್ತಾರೆ. ಇದು ಚೆನ್ನಾಗಿದೆ, ಬಟ್ ನನಗಲ್ಲಿ ಡಿಸ್ಕ್ರಿಪ್ಷನ್ ಕಾಣಲಿಲ್ಲ. ಇದ್ರದ್ದು ಸ್ವಲ್ಪ ಇದಾಗಿತ್ತು, ಅದಕ್ಕೋಸ್ಕರ ಡಿಸ್ಕ್ರಿಪ್ಷನ್ದು ನಾನು ವಿಡಿಯೋ ಮಾಡಿಲ್ಲ. ಇಲ್ಲಿ ಈ ಥರ ಹಿಂಗೆ ರೊಟೇಟ್ ಮಾಡ್ತಿದ್ರೆ ಅವರೇ ಟರ್ನ್ ಆಗ್ತಾ ಇರೋದು. ನಾವಲ್ಲಿ ಸ್ಟೇರಿಂಗ್ ಥರ ಇದೆಯಲ್ಲ ಮೇಲೆ, ಅದನ್ನು ಟರ್ನ್ ಮಾಡ್ತಾ ಇರೋದು. ಅದನ್ನು ಪ್ರತಿಯೊಂದೂ ಸಹ ಆಟ ಆಡೋದು. ಅವಳಿಗೆ ಎಷ್ಟಾಗುತ್ತೋ ಅಷ್ಟು. ಹೇಳ್ಬೇಕು ಅಂದರೆ ಅವಳ ಎನರ್ಜಿ ಹೇಗಿರುತ್ತೆ ಅಂದರೆ, ಮಾರ್ನಿಂಗ್ ಅವಳಿಗೆ ಇದ್ದು ರೆಡಿಯಾಗಿ ಬ್ರೇಕ್ಫಾಸ್ಟ್ ಮಾಡಿದಾಗ ಹೇಗಿರುತ್ತೋ ಕೊನೆವರೆಗೂ ಸಂಜೆವರೆಗೂ ಹಾಗೇ ಇರುತ್ತೆ. ಜಯಂತ್ ಏನು ಆಟ ಆಡಿಲ್ಲ ಅಂತ ಅವರಪ್ಪ ಇದನ್ನು ಆಟ ಆಡಿಸ್ತಾಯಿದ್ರು. ಇದು ಏನಂತ ಗೊತ್ತಿಲ್ಲ. ಮತ್ತು ಅದು ಡಿಸ್ಕ್ರಿಪ್ಷನ್ಸು ಸಹ ಹಾಳಾಗಿತ್ತು, ಹಾಗಾಗಿ ಏನೂ ಗೊತ್ತಾಗಲಿಲ್ಲ ನನಗೆ ಅದೇನು ಅಂತ. ನೆಕ್ಸ್ಟ್ ಖುಷಿ ಇನ್ನೊಂದಿದೆ ಗೇಮ್ ನಾನು ಆಡಬೇಕು ಅಂತ ಹೋದ್ಲು. ಅವರಪ್ಪ ಜೋಕಾಲಿ ಆಡ್ಬಾ ಅಂತ ಹೇಳ್ಬಿಟ್ಟು ಕೂರಿಸಿ ಆಡಿಸ್ತಾಯಿದ್ದಾರೆ. ಇದು ಅಷ್ಟೇ ನೋಡಿ, ನಾವು ಒಬ್ರನ್ನ ಪುಷ್ ಮಾಡಿದರೆ ಸಾಕು, ಆಟೋಮೆಟಿಕ್ಕಾಗಿ ಇನ್ನೊಂದು ಸೈಡನ್ನು ಮೂವ್ ಆಗುತ್ತೆ. ಟು ಆ್ಯಂಡ್ ಫ್ರೋ ಮೋಷನಲ್ಲಿ ಮೂವ್ ಆಗ್ತಾ ಇರುತ್ತೆ. ಅದು ಒಂದನ್ನು ನಾವು ದೂಕಿ ಬಿಟ್ಟರೆ ಸಾಕು. ಸಿಂಪಾಥೆಟಿಕ್ ಸ್ವಿಂಗ್ ಅಂತ ಇದು ಡಿಸ್ಕ್ರಿಪ್ಷನ್ಸ್ ಹಾಕಿದ್ದಾರೆ. ಈ ಥರ ಇದು ಸರ್ಕಸ್ ಆಫ್ ಎನರ್ಜಿ ಅಂತ. ಇದು ತುಂಬಾ ಚೆನ್ನಾಗಿದೆ ನೋಡಿ. ಖುಷಿ ಟ್ರೈ ಮಾಡ್ತಿದ್ದಾರೆ. ಇಲ್ಲಿ ಬ್ಲ್ಯಾಕ್ ಕಲರ್ ಬಲೂನ್ ಇದೆ, ಬಾಲ್ ಇದೆ. ಅದನ್ನು ಈ ಥರ ಹಿಂಗೆ ರೊಟೇಟ್ ಮಾಡ್ತಾ ನಾವು ಮೇಲಕ್ಕೆ ತೊಗೊಂಡೋಗ್ಬೇಕು. ಅವಳಿಗೆ ಸ್ವಲ್ಪ ಹೆಟಕ್ತಾ ಇರಲಿಲ್ಲ, ಸ್ವಲ್ಪ ಮೇಲೆ ನಿಂತ್ಕೊಂಡ್ಬಿಟ್ಟು ಅದನ್ನು ಟರ್ನ್ ಮಾಡ್ತಾ ಮೇಲಕ್ಕೆ ತೊಗೊಂಡೋಗ್ಬೇಕು ಆ ಬಾಲು. ಇದರಲ್ಲಿ ಏನಂದರೆ, ನಾವು ಬಾಲ್ನ ಯಾವ ಫೋರ್ಸಲ್ಲಿ ಹಾಕ್ತಿದ್ದೀವಿ ಅನ್ನೋದು ಇಂಪಾರ್ಟೆಂಟು. ಹಾಕಿದಾಗ ಅದು ಬರಬೇಕು ಒಂದು ಸೈಡಿಂದ ನೆಕ್ಸ್ಟ್ ಅಲ್ಲಿದೆಯಲ್ಲ ಯೆಲ್ಲೋ ಕಲರು, ಅದರಲ್ಲಿ ಪ್ರತಿಯೊಂದು ಆ ಯೆಲ್ಲೋ ಕಲರ್ ಮುಖಾಂತರ ಬರುತ್ತೆ ಆ ಬಾಲ್. ನೋಡಿ ಫುಲ್ ಮೇಲೆ ಹೋಯ್ತು, ಹಾಕ್ತಾಳೆ ಈಗ ಶ್ರೇಯ. ಮೂವ್ ಆಯಿತು ನೋಡಿ, ಆ ಥರ ಬಲೂನ್ ಹೋಗ್ತಾ ಇದೆ, ಹಂಗೆ ಬರಬೇಕು. ಯೆಲ್ಲೋ ಕಲರಲ್ಲಿ ಬರ್ತಾಯಿದೆ ನೋಡಿ ಬಾಲ್ ಹಿಂಗೆ ಬಂದು ಬರುತ್ತೆ, ಇಲ್ಲಿ ಕೆಳಗಡೆ ಬರುತ್ತೆ. ಮತ್ತು ಆ ರೌಂಡಲ್ಲೂ ಬರಬೇಕು. ಓಕೆ, ಈ ಥರ ಬಂದು ನೆಕ್ಸ್ಟು ಇಲ್ಲೇ ಇದೆ, ಈ ರೆಡ್ ಕಲರ್ ಕಾಣ್ತಿದೆಯಲ್ಲ, ಅಲ್ಲಿಗೆ ಬಂದು ಆ ಬಾಲ್ ಬೀಳಬೇಕು. ನೋಡಿ ಇಲ್ಲಿ ಬರ್ತಿದೆ ನೋಡಿ. ಅಂದರೆ ಹೇಳಬೇಕಂದ್ರೆ ಇದು ಫಸ್ಟ್ ಟೈಮೇ ಟ್ರೈ ಮಾಡಿದ್ಲು. ಫಸ್ಟ್ ಅಟೆಂಪ್ಟೇ ಅವಳಿಗೆ ಬಂತು. ಈ ಥರ ಬಂದುಬಿಟ್ಟು ಈ ಥರ ಬಂದು ಕೆಳಗಡೆ ಬೀಳಬೇಕು. ಓಕೆ, ಇದು ನೆಕ್ಸ್ಟ್ ಇದು ಅಷ್ಟೇ. ಇದು ಏನು ಅಂತ ನನಗೂ ಗೊತ್ತಾಗಲಿಲ್ಲ, ಡಿಸ್ಕ್ರಿಪ್ಷನ್ಸು ಸಹ ಅಲ್ಲಿರಲಿಲ್ಲ. ಜಸ್ಟ್ ಅವರಪ್ಪ ಹಿಂಗೆ ಟರ್ನ್ ಮಾಡ್ತಾಯಿಲ್ಲ, ಪ್ಲೇ ಆಗ್ತಾ ಇಲ್ಲು ಖುಷಿ. ತುಂಬ ಚೆನ್ನಾಗಿತ್ತು. ಪ್ರತಿಯೊಂದು ಸೈನ್ಸ್ ಗೇಮು ಪ್ರತಿಯೊಂದಕ್ಕೂ ಅದರದ್ದೇ ಆದಂಥ ಒಂದು ಇದಿತ್ತು. ಲಾಸ್ಟ್ಗೆ ಅವ್ರ ಅಪ್ಪನೂ ಆಟ ಆಡಿದ್ರು. ಖುಷಿ ಆಯಿತು ಅವ್ರಿಗೆ.
ತುಂಬ ದಿನ ಆದಮೇಲೆ ಅವರು ಜೋಕಾಲಿ ಆಡಿದ್ದು. ನೆಕ್ಸ್ಟ್ ನಾವು ಪ್ಲೇ ಗ್ರೌಂಡ್ಗೆ ಬಂದ್ವಿ. ಅಲ್ಲಿ ಏನಂದರೆ ಇಲ್ಲಿ ನೋಡಿ, ಇದು ಸಹ ಅಷ್ಟೇ ಫಸ್ಟ್ ಟೈಮೇ ಹತ್ತುತ್ತಾಳೆ. ಅದು ಎಷ್ಟು ನೀಟಾಗಿ ಆಡ್ತಾಳೆ ಅಂದರೆ ಅವಳು ಯಾವತ್ತೂ ಈ ಥರ ಇಳಿದಿಲ್ಲ. ಅಂದರೆ ಲ್ಯಾಡರಲ್ಲಿ ಇಳಿದಿದ್ದಾಳೆ, ಬಟ್ ಈ ಥರ ಚಿಕ್ಕದರಲ್ಲಿ ಐರನ್ ಲ್ಯಾಡರಲ್ಲಿ ಇಳಿದಿಲ್ಲ. ಬಟ್ ನೋಡಿ ಎಷ್ಟು ನೀಟಾಗಿ ಇಳಿತಾಳೆ, ಎಷ್ಟು ಇದಾಗಿ ಇಳಿತಾಳೆ ಅಂದರೆ ತುಂಬಾ ಖುಷಿಯಾಗೋಯಿತು ನನಗಂತೂ. ಫಸ್ಟ್ ಅಟೆಂಪ್ಟಲ್ಲೇ ಇಷ್ಟು ಚೆನ್ನಾಗಿ ಆಡೋದ್ಲಲ್ಲ ಎಲ್ಲ ಗೇಮ್ಸ್ ಅಂತ. ಇಲ್ಲೂ ಅಷ್ಟೇ ತುಂಬಾ ಆಟ ಆಡಿದ್ಲು. ನೋಡಿ ಅವಳು ಖುಷಿ ಹೇಗೆ ಎಕ್ಸ್ಪ್ರೆಸ್ ಮಾಡ್ತಾಳೆ ಅಂತ. ಇಲ್ಲಿ ಸ್ವಲ್ಪ ಭಯಪಟ್ಟಳು, ಆಮೇಲೆ ಓಕೆ ಆಟ ಆಡಿದ್ಲು. ತುಂಬ ಮಕ್ಕಳಿರೋದ್ರಿಂದ ನಾವೇನು ಇದನ್ನು ಮಾಡಬೇಕು ಅಂತ ಎಲ್ಲ ಆ ಸೈಡ್ ಒಬ್ಬರು ಮಕ್ಕಳು ಕೂರ್ತಿರ್ತಾರೆ, ಇವರು ಒಬ್ಬರಾದ್ಮೇಲೆ ಒಬ್ಬರು ಕೂತ್ಕೊಂಡು ಆಟ ಆಡೋದು. ಇದೊಂಥರ ಆಟ. ಇಲ್ಲೂ ಅಷ್ಟೇ ಅವರಪ್ಪ ಇದನ್ನು ಮಾಡ್ತಿದ್ದಾರೆ. ಎಷ್ಟು ಮೇಲಕ್ಕೆ ಹೋದರೂ ಅವಳೇನು ಹೆದರ್ತಾ ಇರಲಿಲ್ಲ. ನಾನು ಕೇಳ್ತಾ ಇದ್ದೆ ಪ್ರತಿ ಸಾರಿ, ಖುಷಿ ನಿಂಗೆ ಭಯ ಆಗ್ತಿದೆಯಾ ಅಂತ. ಅಮ್ಮ ನನಗೇನಿಲ್ಲ, ಸುಮ್ಮನೆ ಇರಮ್ಮ ನೀನು ಅಂತ ಹೇಳೋಳು. ಖುಷಿ ಆಗೋದು, ತುಂಬ ಖುಷಿ ಆಗೋದು. ನೋಡಿ ಹೇಗೆ ಖುಷಿಯಾಗಿ ಆಟ ಆಡ್ತಿದ್ದಾಳೆ. ಎಲ್ಲ ಗೇಮ್ಸ್ನೂ ಟ್ರೈ ಮಾಡಿದ್ಲು. ಅಲ್ಲಿದ್ದಂಥ ಎಲ್ಲ ಗೇಮ್ಸ್ನೂ, ಪ್ಲೇ ಗ್ರೌಂಡಲ್ಲಿ ಇದ್ದಿದ್ದು ಎಲ್ಲ ಆಟನೂ ಆಟ ಆಡಿದ್ಲು. ಮತ್ತು ತಮ್ಮನ ಸಹ ಕೂರಿಸ್ಕೊಂಡು ಆಟ ಆಡಿದ್ದಾಳೆ. ಇಷ್ಟ ಅವಳ ಕಾನ್ಫಿಡೆನ್ಸು, ಅವಳ ಸ್ಟ್ರೆಂತು, ಅದು ನನಗೆ ತುಂಬಾ ಇಷ್ಟ ಆಗುತ್ತೆ. ಇಲ್ಲೇ ಅಷ್ಟೇ ನೋಡಿ, ಈ ಥರ ಹತ್ತಿ ಜಾರೋದಿದೆ, ಸ್ಲೈಡಿಂಗ್ ಆಗೋದು, ಇದನ್ನು ಆಡಿದ್ಲು. ಇದನ್ನು ಆಡಿದ ಮೇಲೆ ಅವ್ರ ತಮ್ಮನೂ ಸಹ ಇದರಲ್ಲಿ ಆಟ ಆಡಿಸ್ತಾಳೆ. ನೋಡಿ ಅವಳು ಫಸ್ಟ್ ಬರ್ತಾಳೆ, ನೆಕ್ಸ್ಟು ವೆಯ್ಟ್ ಮಾಡ್ತಾಳೆ. ಅವ್ರ ಅಪ್ಪ ಮೇಲಿಂದ ಅವ್ರ ತಮ್ಮನ ಬಿಡ್ತಾರೆ. ನೋಡಿ ಅವನ್ನ ಕೆಳಗಡೆ ನೆಲ್ಲಿ ಬೀಳ್ತಾನೋ ಅಂತ ಇಲ್ಲಿ ಕ್ಯಾಚ್ ಮಾಡ್ತಾಳೆ ಬಂದಜೆ ಅಂತ. ಅವನಿಗೆ ತುಂಬ ಭಯ ಸ್ವಲ್ಪ. ಇವಳು ತುಂಬ ಸ್ಟ್ರಾಂಗ್ ಇದ್ದಾಳೆ, ಅವನಿಗೆ ಸ್ವಲ್ಪ ಭಯ ಆಗುತ್ತೆ, ಚಿಕ್ಕ ಹುಡುಗ ಅಲ್ವಾ. ನೋಡಿ ಮತ್ತೆ ಒಂದು ಸರಿ ಬರ್ತಾನೆ. ಅವನು ಯಾವ ಆಟನೂ ಆಡಿಲ್ಲ ಅಂತ ಅವರಪ್ಪ ಇದನ್ನು ಆಡಿಸ್ತಾಯಿದ್ರು. ಅವನು ಒಂದೆರಡು ಸರಿ ಬಂದ, ಆಟ ಆಡಿದ, ಅವನಿಗೂ ಖುಷಿ ಆಯಿತು. ಮತ್ತು ಆಟ ಆಡಿಸೋ ಅಂತಂದಾದನ್ನ ಸ್ಲೈಡಲ್ಲಿ ಮತ್ತೆ ಒಂದೆರಡು ಸರಿ ಆಟ ಆಡಿಸಿದ್ವಿ. ನೆಕ್ಸ್ಟ್ ಅದಾದಮೇಲೆ ಕೇಳ್ತಿದ್ದಾನೆ ಮತ್ತೆ ನನ್ನ ಬಿಡು ಅಂತ. ಇಲ್ಲಿ ಸ್ವಲ್ಪ ಇದಾಯಿತು. ನೋಡಿ ಅವರಪ್ಪ ಮತ್ತೆ ಅವನಿಗೆ ಕರ್ಕೊಂಡು ಬಿಡ್ತಾರೆ. ನೋಡಿ ಇದರಲ್ಲಿ ಒಂದು ಸರಿ ಆಟ ಆಡಿದ್ದ. ಅವಳು ಯಾವಾಗಲೂ ಅಂದರೆ ಕೆಳಗಡೆ ಎಲ್ಲಿ ಬಿದ್ದೋಗ್ತಾನೋ ಅಂತ ಆ ಲಾಸ್ಟ್ ಇದರಲ್ಲೇ ಇರೋಳು, ಅವಳು ಇಟ್ಕೊಳ್ಳೋಳು. ಬರ್ತಾನೆ ಕೆಳಗಡೆ ಬಿದ್ದೋಗ್ಬಿಡ್ತಾನೆ, ಅವನಿಗೆ ಗೊತ್ತಾಗೋದಿಲ್ಲ ಅಂತ. ತುಂಬಾ ಖುಷಿ ಆಯಿತು. ಅಂದರೆ ಇದೆಲ್ಲ ನೋಡಿ ನಾನು ತುಂಬ ದಿನ ಆಗೋಗಿತ್ತು. ಎಷ್ಟೋ ದಿನ ಆದಮೇಲೆ ಮಕ್ಕಳ ಜೊತೆ ಹೀಗೆ ಹೊರಗಡೆ ಹೋಗಿ ಬರೋದಿರುತ್ತಲ್ಲ, ಇದೊಂದೆಲ್ಲ ಸ್ವೀಟ್ ಮೆಮೊರೀಸ್ ಅಂತಲೇ ಹೇಳ್ಬೋದು. ನಮಗೆ ಚಿಕ್ಕದೇ ಇರ್ಬೋದು, ನಾವು ಹೋಗಿರೋದು ಇಲ್ಲೇ ಇರ್ಬೋದು, ಹತ್ರ ಇರೋ ಪ್ಲೇಸ್ ಆಗಿರ್ಬೋದು, ಬಟ್ ಅಲ್ಲಿ ಪಡೋ ಖುಷಿ ಇದೆಯಲ್ಲ, ಅದು ತುಂಬಾ ಇದಾಗುತ್ತೆ, ಮೆಮೊರೀಸ್ ಆಗುತ್ತೆ. ಅವರಪ್ಪ ಮತ್ತೆ ಆಟಾಡ್ಸೋದಕ್ಕೆ ಇದನ್ನು ಮಾಡಿದ್ರು. ಅವನಿಗೆ ಸ್ವಲ್ಪ ಭಯ, ಕೈ ಬಿಡು ಅಂತ ಬಿಡಿಸ್ಬಿಟ್ಟು ಆಟ ಆಡಿಸಿದ್ರು. ಮತ್ತು ಜಾರ್ದ. ಬಟ್ ಇಲ್ಲಿ ಖುಷಿ ಇರಲಿಲ್ಲ, ಬೇರೆ ಆಟ ಆಡೋದಕ್ಕೆ ಹೋಗಿದ್ದು. ನೆಕ್ಸ್ಟು ಇಲ್ಲಿ ನೋಡಿ ಡಿಸ್ಕೋ ಡ್ಯಾನ್ಸ್, ಬ್ರೇಕ್ ಡ್ಯಾನ್ಸ್. ನನಗೆ ಭಯ ಆಗ್ತಿತ್ತು, ಇದನ್ನು ಸಹ ಅವಳು ಬಿಡಲಿಲ್ಲ. ಅಮ್ಮ ಟ್ರೈ ಮಾಡೋಣ ಬಾರಮ್ಮ ಅಂತ. ಇಲ್ಲಿ ಜಯಂತು ಅವರಪ್ಪ ಕೂತಿದ್ದಾರೆ, ಮತ್ತು ನಾನು ಖುಷಿ ಒಂದರಲ್ಲಿ ಕೂತಿದ್ದೀವಿ. ನನಗೆ ಲಾಸ್ಟಲ್ಲಿ ಭಯ ಆಯಿತು, ಬಟ್ ಅವಳು ಮಾತ್ರ ಯಾವುದೇ ರೀತಿ ಭಯ ಪಡಲಿಲ್ಲ. ಅಮ್ಮ ಏನಾಗಲ್ಲಮ್ಮ, ಕೂತ್ಕೋ ನೋಡು ಚೆನ್ನಾಗಿದೆ ಅಂತ ಹೇಳ್ತಿದ್ದಾಳೆ. ಖುಷಿ ಆಯಿತು. ಬಟ್